ತಮಿಳುನಾಡು ರಾಜಕಾರಣಿಗಳಿಗೆ ಕಿಂಚಿತ್ತಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವವಾಗಿದೆ. ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋ ತರ ಈ ತಮಿಳುನಾಡಿನ ರಾಜಕಾರಣ ಡಿಎಂಕೆ ಮತ್ತು ಎಐಡಿಎಂ ತಮಿಳುನಾಡು ಅಸೆಂಬ್ಲಿಯಲ್ಲಿ ಜಯಲಲಿತಾ ಅವರ ಸೀರೆಯನ್ನ ಸೆಳೆದಿದ್ದು ನೆನಪಿಲ್ಲ, ಮರೆತು ಕರುಣಾನಿಧಿ ಅವರನ್ನ ಜಯಲಲಿತಾ ಜೈಲಿಗೆ ಹಾಕಿದ್ದು ಮರೆತು ಹೋಗುದು. ಈಗ ವಿಜಯ್ ವಿರುದ್ಧ ಷಡ್ಯಂತ್ರ. ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಈ ಕಾರ್ಯಕ್ರಮದ ಟೈಟಲ್ ನೋಡಿ ನಿಮ್ಗೇನೋ ಸ್ವಲ್ಪ ಇರಿಸುಮುರಿಸುಂಟಾಗಿರ್ಬೋದು. ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ. ಎಸ್, ಈ ತಮಿಳುನಾಡು ರಾಜಕಾರಣಿಗಳಿಗೆ ಕಿಂಚಿತ್ತಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವವಾಗ್ತಾ ಇದೆ. ಅದೇನು ಹೇಳ್ತಾರಲ್ಲ, ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋ ಥರ ಈ ತಮಿಳುನಾಡಿನ ರಾಜಕಾರಣಿಗಳು ಡಿಎಂಕೆ ಮತ್ತು ಎಐಡಿಎಂಕೆ ಇವರಿಗೆ ತಮಿಳುನಾಡು ಅಸೆಂಬ್ಲಿಯಲ್ಲಿ ಜಯಲಲಿತಾ ಅವರೇ ಹೇಳಿರೋ ಪ್ರಕಾರ ಜಯಲಲಿತಾ ಅವರ ಸೀರೆಯನ್ನು ಸೆಳೆದಿದ್ದು ನೆನಪಿಲ್ಲ, ಮರೆತು. ಕರುಣಾನಿಧಿ ಅವ್ರನ್ನ ಜಯಲಲಿತಾ ರಾತ್ರೋರಾತ್ರಿ ಎತ್ತಾಕೊಂಡು ಜೈಲಿಗೆ ಹಾಕಿದ್ದು ಮರೆತು ಹೋಗುದು. ಈಗ ವಿಜಯ್ ವಿರುದ್ಧ ಷಡ್ಯಂತ್ರ. ಈ ಇಬ್ಬರು ಅಧಿಕಾರದ ಲಾಲಸೆಗಾಗಿ ಡಿಎಂಕೆ ಎಐಡಿಎಂಕೆ ಮಾಡ್ತಾ ಇರುವಂತಹ ಹುಚ್ಚಾಟಗಳು ಇಡೀ ದೇಶಕ್ಕೆ ಅಸಹ್ಯ ಅನಿಸ್ತಾ ಇದೆ. ಹಾಗಾಗಿ ಕೇಳ್ತಾ ಇರೋದು, ಇವರಿಗೆ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ. ಎಕ್ಸ್ಪೋಸ್ಡ್ ಸ್ಟೋರಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, 234 ಸದಸ್ಯ ಬಲದ ತಮಿಳುನಾಡು ಅಸೆಂಬ್ಲಿಗೆ ಮೊನ್ನೆ ಚುನಾವಣೆ ನಡೆದಾಗ 108 ಸ್ಥಾನಗಳನ್ನು ಗೆದ್ದಂಥ TVK ದಳಪತಿ ವಿಜಯ್ ಅವರ ಪಾರ್ಟಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಅವರಿಗೆ ಬಹುಮತಕ್ಕೆ 10 ಸ್ಥಾನಗಳ ಕೊರತೆ ಇದೆ. ಈ 10 ಸ್ಥಾನಗಳಲ್ಲಿ 5 ಸ್ಥಾನಗಳನ್ನು ಗೆದ್ದಂಥ ಕಾಂಗ್ರೆಸ್ TVKಗೆ ಸಪೋರ್ಟ್ ಮಾಡ್ತೀವಿ ಅಂತ ಈಗಾಗಲೇ ಪತ್ರವನ್ನು ಕೊಟ್ಟಿದ್ದಾರೆ. ಇನ್ನುಳಿದಂತೆ ಇನ್ನು 5 ಸ್ಥಾನಗಳು ಬೇಕು, 5 ಶಾಸಕರ ಬೆಂಬಲ ಬೇಕು. ಈ 5 ಶಾಸಕರ ಬೆಂಬಲವನ್ನು ಚಿಕ್ಕ ಪುಟ್ಟ ಪಕ್ಷಗಳೊಂದಿಗೆ, ಆ ಪಕ್ಷಗಳೆಲ್ಲ ಡಿಎಂಕೆ ಮತ್ತು ಎಐಡಿಎಂಕೆ ಜೊತೆ ಅಲಯನ್ಸ್ ಇರುವಂತಹ ಮಿತ್ರ ಪಕ್ಷಗಳು. ಅವರ್ಯಾರು ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದಂಥವರಲ್ಲ. ಡಿಎಂಕೆ ಗುಂಪಿನಲ್ಲಿ ಎಐಡಿಎಂಕೆ ಮೈತ್ರಿಕೂಟದಲ್ಲಿ ಸೇರಿಕೊಂಡು ಗೆದ್ದಂತಹ ಪಕ್ಷಗಳು. ಆ ಪಕ್ಷಗಳಿಂದ 5 ಶಾಸಕರ ಬೆಂಬಲ ನಮಗಿದೆ, ನನಗೆ ಮುಖ್ಯಮಂತ್ರಿಯನ್ನಾಗಿ ಅಧಿಕಾರ ಸ್ವೀಕರಿಸಲು ಪ್ರಮಾಣ ವಚನ ಸ್ವೀಕರಿಸಲು ಅವಕಾಶ ಕೊಡಿ ಅಂತ ತಮಿಳುನಾಡು ರಾಜ್ಯಪಾಲರಿಗೆ ವಿಜಯ್ ಪತ್ರ ಬರೀತಾರೆ, ಹೋಗಿ ಕೇಳ್ಕೊತಾರೆ. ಆದರೆ ಇಲ್ಲಿ ರಾಜ್ಯಪಾಲರ ನಡೆದಿದೆಯಲ್ಲ, ಒಂಥರ ತೀವ್ರವಾಗಿ ಕಾನೂನು ಬಾಹಿರವೋ, ನಿಯಮಗಳಿಗೆ ವಿರುದ್ಧವಾಗಿದೆಯೋ, ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆಯೋ, ಆ ರೀತಿಯ ತೀರ್ಮಾನವನ್ನು ತಮಿಳುನಾಡು ರಾಜ್ಯಪಾಲರು ತಗೊಳ್ತಾರೆ. 118 ಮ್ಯಾಜಿಕ್ ನಂಬರ್, ತಮಿಳುನಾಡಿನ ಮ್ಯಾಜಿಕ್ ನಂಬರ್ 118. ಒಂದು ಟ್ವಿಸ್ಟ್ ಇದೆ ಇದರಲ್ಲಿ. ಏನಂದರೆ, ವಿಜಯ್ 2 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಈಗ ಕೌಂಟ್ ಅಂತ ಬಂದಾಗ ಒಂದೇ ಸ್ಥಾನ ಅದು ಕನ್ಸಿಡರ್ ಆಗೋದು. ಹಾಗಿದ್ದಾಗ ಒಂದು ಸ್ಥಾನಕ್ಕೆ ವಿಜಯ್ ರಾಜೀನಾಮೆ ಕೊಡಲೇಬೇಕು. ತಿರುಚಿ MLA ಸ್ಥಾನಕ್ಕೆ ವಿಜಯ್ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೇನಾದರೂ ಆದರೆ ಮ್ಯಾಜಿಕ್ ನಂಬರ್ 117ಕ್ಕೆ ಬರುತ್ತೆ. ಆವಾಗ ಇವ್ರದ್ದು 108 ಕನ್ಸಿಡರ್ ಆಗಲ್ಲ, 107 ಆಗುತ್ತೆ. ಒಂದಕ್ಕೆ ರಾಜೀನಾಮೆ ಕೊಟ್ಬಿಟ್ಟಿರ್ತಾರಲ್ಲ TVK. ಮತ್ತೆ ಬೇಕಾಗಿದ್ದು 10 ಸ್ಥಾನಗಳು. 10ರಲ್ಲಿ 5 ಕಾಂಗ್ರೆಸ್ ಕೊಡ್ತಾ ಇದೆ, 5 ಬೇರೆಯವ್ರು ಕೊಡ್ತಾ ಇದ್ದಾರೆ. ಕೊಡ್ತೀವಿ ಅಂತ ವಿಜಯ್ಗೆ ಹೇಳಿದ್ದಾರಂತೆ. ಆದರೆ ರಾಜ್ಯಪಾಲರು ಅವರಿಗೆ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ವಿಜಯ್ ವಿರುದ್ಧ ದೊಡ್ಡ ಷಡ್ಯಂತ್ರ ತಮಿಳುನಾಡಲ್ಲಿ ನಡೀತಾ ಇದೆ. ಎಸ್ ವೀಕ್ಷಕರೇ, ಮತ್ತೊಂದು ಸೋಜಿಗ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರುವಂಥ ಕೆಲಸ ತಮಿಳುನಾಡಿನಲ್ಲಿ ನಡೀತಾ ಇರೋದೇನೆಂದರೆ, ಡಿಎಂಕೆ ಮತ್ತು ಎಐಡಿಎಂಕೆ ಇಬ್ಬರೂ ಒಟ್ಟಾಗಿ ಸರ್ಕಾರ ರಚಿಸುವ ಸಾಧ್ಯತೆಯನ್ನು ಇನ್ನೂ ಜೀವಂತವಾಗಿಟ್ಕೊಂಡಿದ್ದಾರೆ.
ಇನ್ನೂ ಆ ರೀತಿಯ ಬೆಳವಣಿಗೆಗಳು ನಡೀತಾ ಇದ್ದಾವೆ, ಚರ್ಚೆಗಳು ನಡೀತಾ ಇದ್ದಾವೆ. ಆ ವಿಚಾರಕ್ಕೋಸ್ಕರನೇ ಈ ನಾಯಕರಿಗೆ DMK AIDMK ನಾಯಕರು ಕರುಣಾನಿಧಿ ಮತ್ತು MGR ಜಯಲಲಿತಾ ಅವರು ಹಾಕಿಕೊಟ್ಟರೋ ದಾರಿಯಲ್ಲಿ ನಡೀತಾ ಇರುವಂಥ AIDMK ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಇಡೀ ದೇಶದ ಜನ ಕೇಳ್ತಾ ಇದ್ದಾರೆ. ತಮಿಳಿಗರು ಅಷ್ಟೇ ಅಲ್ಲ, ದ್ರಾವಿಡ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡು ಹುಟ್ಟಿರುವಂಥ ಈ ಪಕ್ಷಗಳು ಈಗ ನಡೆದುಕೊಳ್ಳಿರುವಂಥ ರೀತಿ ಅಧಿಕಾರದ ಲಾಲಸೆಗಾಗಿ, ಅಧಿಕಾರದ ಹಪಾಹಪಿತನಕ್ಕಾಗಿ ಹೇಗಾದರೂ ಮಾಡಿ ಅಧಿಕಾರವನ್ನು ಪಡೆಯಲೇಬೇಕು ಎಂದು ಈ ರೀತಿ ಲಜ್ಜೆಗೆಟ್ಟ ರಾಜಕಾರಣಿಗಳ ಥರ DMK AIDMK ಇಬ್ಬರೂ ಸೇರಿ ಮೈತ್ರಿಯನ್ನು ಮಾಡಿಕೊಂಡು ಅಧಿಕಾರ ರಚಿಸೋಣ ಅಂತ ಇವರೇನು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಇದು ಒಂದು ದ್ರಾವಿಡ ಅಸ್ಮಿತೆಗೆ, ತಮಿಳಿನ ಅಸ್ಮಿತೆಗೆ ಧಕ್ಕೆ ತರುವಂಥ ವಿಚಾರ ಅಂತ ತಮಿಳಿಗರಿಗ ರೋಷ ವೇಷದಿಂದ ಹೋರಾಡ್ತಿದ್ದಾರೆ. ಎಸ್ ವೀಕ್ಷಕರೇ, DMK AIDMK ಇಬ್ಬರು ಸೇರಿದರೆ 118 ಅಲ್ಲ 120 ಸ್ಥಾನಗಳಾಗ್ಬಿಡ್ತದೆ. ಆದರೆ ಕಾಂಗ್ರೆಸ್ DMK ಇಂದ ಹೊರಗೆ ಬಂದಿದೆ, ವಿಜಯ್ಗೆ ಈಗ ಬೆಂಬಲವನ್ನು ಕೊಟ್ಟಿದೆ. ದಳಪತಿ ವಿಜಯ್ ಏಕೈಕ ದೊಡ್ಡ ಪಕ್ಷವಾಗಿ TVKಯನ್ನು ಗೆಲ್ಲಿಸಿರೋದು. ತಮಿಳುನಾಡಿನ ಜನರ ಮನಸ್ಸಿನ ಭಾವನೆ ಏನಿತ್ತು, ಯಾರ ಪರವಾಗಿ ಒಲವನ್ನು ತೋರಿಸಿದ್ದು, ಯಾರಿಗೆ ಮತವನ್ನು ನೀಡಿದ್ದು, ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನ ಯಾರಿಗೆ ವೋಟ್ ಕೊಡ್ತಾರೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಮಾಣ ವಚನ ಸ್ವೀಕರಿಸೋದನ್ನು ಇನ್ವೈಟ್ ಮಾಡೋಕ್ಕೆ ರಾಜ್ಯಪಾಲರು ಮಾಡಬೇಕಾದಂಥ ಕೆಲಸ. ಆದರೆ ತಮಿಳುನಾಡಿನ ರಾಜ್ಯಪಾಲರು ಅದನ್ನು ಮಾಡಿಲ್ಲ. ತಮಿಳುನಾಡು ರಾಜ್ಯಪಾಲರ ನಡೆಯೂ ಕೂಡ ಈಗ ಚರ್ಚಾಸ್ಪದವಾಗಿದೆ. ಜೊತೆಗೆ ಈ DMK ಮತ್ತು AIDMK ನಾಯಕರು ಜಯಲಲಿತಾ ಅವರ ಸೀರೆಯನ್ನು ಸೆಳೆದಿದ್ರು ಸದನದಲ್ಲೇ ಅಂತ ಜಯಲಲಿತಾ ಅವರೇ ಒಂದು ಹತ್ರ ಹೇಳ್ಕೊಂಡಿದ್ರು. ಅದಾದಮೇಲೆ ಜಯಲಲಿತಾ ಮುಖ್ಯಮಂತ್ರಿ ಇದ್ದಾಗ ಕರುಣಾನಿಧಿಯನ್ನು 4 ಜನ 2 ಕಾಲು 2 ಕೈ ಹಿಡಿದು ಎತ್ತಾಕೊಂಡೋಗಿ ಜೈಲಿಗೆ ಹಾಕಿದ್ರು. ಜಯಲಲಿತಾರನ್ನ ಕರುಣಾನಿಧಿ ಜೈಲಿಗೆ ಹಾಕಿದ್ರು. ಇಂತಹ ರಾಜಕೀಯ ಹಿನ್ನೆಲೆ ಇರುವಂಥ ಪಕ್ಷಗಳೆರಡು ಪರಸ್ಪರ ಒಟ್ಟಾಗಿ ಸರ್ಕಾರ ಮಾಡ್ತೀವಿ ಅಂತ ಹೋಗ್ತಿದ್ದಾರಲ್ಲ, ನಿಜವಾಗಿಯೂ ಇದು ಪ್ರಜಾಪ್ರಭುತ್ವದ ವ್ಯಂಗ್ಯ ಅಂತಲೇ ಹೇಳ್ಬೋದು. ಇದಾಗಿತ್ತು ಎಕ್ಸ್ಪೋಸ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.